ನಮಗೆಲ್ಲ ಗೊತ್ತಿರೋ ಹಾಗೆ ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಹೇಗಿದೆಯೋ ಹಾಗೆ ತಿನ್ನೋಕ್ಕಾಗಲ್ಲ ಅಲ್ವಾ. ರುಚಿಯಾದ ಅಡುಗೆನೂ ಗೊತ್ತಿರಬೇಕಾಗತ್ತೆ. ನಾನಿವತ್ತು ಒಂದು ಬಹಳ ರುಚಿಕರವಾದ ಬಾಳೆದಿಂಡಿನ ಪಲ್ಯ ತೋರ್ಸೋಕ್ಕೆ ಬಂದಿದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗಿಲ್ಲಿ 1/4 ಕಪ್ಪಷ್ಟು ಹೆಸರು ಬೇಳೆನ ಒಂದು 15 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಬಾಳೆದಿಂಡನ್ನು ನಾವು ಕತ್ತರಿಸ್ಕೊಳ್ಬೇಕು. ಬಾಳೆದಿಂಡಲ್ಲಿ ಹೊರಗಡೆಯಿಂದ ನಮಗೆ ಎಷ್ಟು ಪದರಗಳು ತೆಗಿಯೋಕ್ಕಾಗುತ್ತೆ ಅಲ್ವಾ, ಕವರ್ ಥರ, ಅದನ್ನೆಲ್ಲ ತೆಗಿಬೇಕು. ಇನ್ನು ತೆಗಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋವರೆಗೆ ತೆಗೆದು ಮಧ್ಯಭಾಗನ ಮಾತ್ರ ತಗೊಂಡು ನೋಡಿ ಈ ರೀತಿ ಚಕ್ರವಾಗಿ ಕತ್ತರಿಸಿ ಇದರಲ್ಲಿ ನಾರು ಹೀಗೆ ಸುಲಭವಾಗಿ ತೆಗಿಯೋಕ್ಕೆ ಬರುತ್ತೆ. ಆ ರೀತಿ ತೆಕ್ಕೊಳ್ಬೇಕು. ಇದು ತುಂಬ ಮುಖ್ಯ. ಆ ಥರ ನಾರು ತೆಗೆದಿಲ್ಲ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ, ಕಚ ಅನಿಸುತ್ತೆ, ತುಂಬ ಗಟ್ಟಿಯಾಗಿರುತ್ತೆ ಆ ನಾರು. ಆಮೇಲೆ ಈ ರೀತಿ ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕು. ಹೀಗೆ ಕತ್ತರಿಸಿರೋದು ಹಾಗೆ ಬಿಟ್ಟರೆ ಕಪ್ಪಾಗುತ್ತೆ. ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ 1 ಅಥವಾ 2 ಚಮಚದಷ್ಟು ನಿಂಬೆಹಣ್ಣಿನ ರಸನ ಸೇರಿಸಿ ಅದಕ್ಕೆ ಕತ್ತರಿಸಿರುವಂತಹ ಈ ಬಾಳೆದಿಂಡನ್ನು ಹಾಕ್ಕೊಳ್ಬೇಕು. ಇದಿಷ್ಟು ಹೇಗೆ ಕತ್ತರಿಸೋದು ಅಂತಾಯಿತು. ಕತ್ತರಿಸಿದ ಮೇಲೆ ಇದರಲ್ಲಿ ಅನೇಕ ಅಡುಗೆಗಳನ್ನು ಮಾಡ್ಬೋದು. ಇವತ್ತು ನಾನು ಹೆಸರುಬೇಳೆ ಹಾಕಿರೋ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಒಣಮೆಣಸಿನ್ಕಾಯಿ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಕೂಡಲೇ ಕತ್ತರಿಸಿರುವಂತಹ ಹಸಿಮೆಣಸಿನ್ಕಾಯಿ, ನಿಮ್ಗೆ 1 2 ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, 1 ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗು. ಮಾಮೂಲಿ ಪಲ್ಯಕ್ಕೆ ಮಾಡೋ ಒಗ್ಗರಣೆ ಅಷ್ಟೇ. ಒಂದು ಒಗ್ಗರಣೆನ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ, ಅದನ್ನು ಹಾಕಿ 1 ಸುತ್ತು ಹೀಗೆ ಹುರಿಬೇಕಾಗುತ್ತೆ. ಹೆಸರುಬೇಳೆ ಬೇಗ ನೆಂದು ಬಿಡುತ್ತೆ. ಒಂದು 15-20 ನಿಮಿಷ ನೆನೆಸಿದ್ರೂ ಸಾಕು. ಆಮೇಲೆ ಇದಕ್ಕೆ ಕತ್ತರಿಸಿರುವಂತಹ ಬಾಳೆದಿಂಡನ್ನು ಸೇರಿಸ್ಬೇಕು. ಇನ್ನು ಬಾಳೆದಿಂಡಲ್ಲಿ ಅನೇಕ ಆರೋಗ್ಯಕರ ಅಂಶ ಅಂತ ಹೇಳಿದೆ. ಏನಕ್ಕೆಲ್ಲ ಒಳ್ಳೆಯದು ಅಂತಂದರೆ, ಬಾಳೆದಿಂಡು ತೂಕ ಕಳ್ಕೊಳ್ಳೋದಕ್ಕೆ ಅಥವಾ ಡಯಾಬಿಟಿಸ್ ಇರೋರಿಗೆ, ಮಲಬದ್ಧತೆಗೆ, ಕಿಡ್ನಿ ಆರೋಗ್ಯ ಅಥವಾ BP ಕಡಿಮೆ ಮಾಡ್ಕೊಳ್ಳೋದು, ರಕ್ತಹೀನತೆ ಸರಿ ಮಾಡ್ಕೊಳ್ಳೋದು, ಅಥವಾ ಈ ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಕತ್ತರಿಸಿರುವಂತಹ ಬಾಳೆದಿಂಡನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿ ಅಗತ್ಯ ಇರೋಷ್ಟು ನೀರನ್ನು ಸಹ ಹಾಕಿ ಚೆನ್ನಾಗಿ ಮಚ್ಚಿ ಹೆಸರುಬೇಳೆ ಎಲ್ಲ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ತಾ ಇದ್ದೀನಿ. 1/4 ಕಪ್ ಹೆಸರುಬೇಳೆ ಆಗಿರೋದ್ರಿಂದ ಅರ್ಧ ಕಪ್ಪು ನೀರು ಹಾಕಿ ಬೇಯಿಸಿದ್ರೆ ಸರಿಯಾಗುತ್ತೆ. ಹೆಸರುಬೇಳೆ ಮೆತ್ತಗಾಗೋವರೆಗೆ ಬೇಯಿಸಿದರೆ ಅಷ್ಟೊತ್ತಿಗೆ ಬಾಳೆದಿಂಡು ಸಹ ಚೆನ್ನಾಗಿ ಬೆಂದಿರುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿ, 1 ಚೂರು ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಹಾಕಿದ್ಮೇಲೆ ಹೀಗೆ ಚೆನ್ನಾಗಿ ಒಂದು ಸಲ ಮಚ್ಚಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಬಹಳ ರುಚಿಯಾಗುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಬಿಸಿ ಅನ್ನ ಜೊತೆ ಅಥವಾ ಚಪಾತಿ ಜೊತೆ ಎಲ್ಲ ಬಡಿಸ್ಬೋದು. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.